ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ತೀರಿಗೊಮ್ಮೆ ಆತನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತಹ ಕರ್ತನ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಆತನ ಕೃಪೆ ಇಲ್ಲದೆ ನಾವು ಆತನ ಸಾನ್ನಿಧ್ಯದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಕರ್ತನು ಆತನ ಕೃಪೆಯಿಂದ ನಮ್ಮನ್ನು ಆವರಿಸಿದಕ್ಕಾಗಿ ಸ್ತೋತ್ರ. ನನ್ನ ಸ್ವರ ಎಲ್ರಿಗೂ ಕೇಳಿಸ್ತಾ ಇದೆಯಾ? ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಇವತ್ತಿನ ದಿವಸ, ನಿನ್ನೆ ದಿವಸ ನಾವು ಆಲಯದ ವಿಚಾರವಾಗಿ ಕಲಿತುಕೊಂಡೆವು. ಇವತ್ತಿನ ದಿವಸ ನಾವು ಹೊಸ ಒಂದು ಟಾಪಿಕ್ ಅನ್ನ ನಾವು ಮುಟ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಮಗೆಲ್ಲರಿಗೂ ಗೊತ್ತು, ನಾವು ಕಡೆಯ ಕಾಲದಲ್ಲಿದ್ದೇವೆ, ಅಂತ್ಯ ಕಾಲದಲ್ಲಿದ್ದೇವೆ. ಎಷ್ಟು ದೇವರು ತನ್ನ ಮಕ್ಕಳನ್ನ ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕೋಸ್ಕರವಾಗಿ ಆತನ ಪ್ರಯತ್ನ ಪಡುತ್ತಿದ್ದಾನೋ, ಅದೇ ರೀತಿಯಲ್ಲಿ ತನ್ನ ಪ್ರೀತಿಯನ್ನು ಸುರಿಯುತ್ತಿದ್ದಾನೋ, ದಯೆ ಕರುಣೆ ಕನಿಕರದಿಂದ ಕ್ಷಮಿಸಿ ತನ್ನ ಬಳಿಗೆ ಸೆಳೆದುಕೊಳ್ಳುತ್ತಿದ್ದಾನೋ, ಅಥವಾ ಆ ದಯೆ ಕರುಣೆ ಕನಿಕರದಿಂದ ಬರದೆ ಹೋದರೂ ಕೂಡ ಶಿಕ್ಷಿಸಿ ಆದರೂ ನನ್ನ ಹತ್ತಿರ ಬರಲಿ ನನ್ನ ಮಕ್ಕಳು ಅಂತ ಅಂದ್ಕೊಂಡು ಆತನ ಬಯಸ್ತಾ ಇದ್ದಾನೋ, ಅದೇ ರೀತಿಯಲ್ಲಿ ಸೈತಾನನು ಅನೇಕ ತಂತ್ರಗಳನ್ನು ಹೂಡುತ್ತಾ ದೇವಜನರ ಮಧ್ಯದಲ್ಲಿ, ಸೇವಕರುಗಳ ಮಧ್ಯದಲ್ಲಿ, ಅಪೊಸ್ತಲರ ಮಧ್ಯದಲ್ಲಿ, ಪ್ರವಾದಿಗಳ ಮಧ್ಯದಲ್ಲಿ, ಅದೇ ರೀತಿಯಲ್ಲಿ ಸುವಾರ್ತಿಕರು, ಉಪದೇಶಿಗಳ ಮಧ್ಯದಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಅವನಿಗೂ ಕೂಡ ಏನಂತಂದ್ರೆ, ಇದು ನನ್ನ ಲಾಸ್ಟ್ ಚಾನ್ಸ್, ಇದು ನನ್ನ ಕೊನೆಯ ಒಂದು ಅವಕಾಶ, ನನಗೆ ನನ್ನ ಬಳಿಗೆ ದೇವರು ಸೃಷ್ಟಿ ಮಾಡಿರುವಂತಹ ಜನರನ್ನು. ಯಾಕಂತಂದ್ರೆ ಯಾವ ರೀತಿಯಲ್ಲಿ ಆತನು ಈಗಲೂ ಕೂಡ ಒಬ್ಬೊಬ್ಬನನ್ನ ಯಾವ ರೀತಿ ನೋಡ್ತಾನಂತಂದ್ರೆ, ಅವುಗಳನ್ನ ಯಾವ ರೀತಿಯಲ್ಲಿ ವಂಚಿಸಿದ ನೋಡ್ರಿ, ಆ ರೀತಿಯಲ್ಲಿ ಒಬ್ಬೊಬ್ಬರನ್ನು ಕೂಡ ಒಂದೊಂದು ಬಲಹೀನತೆಯಿಂದ ಅವನು ವಂಚಿಸ್ತಾ ಇದ್ದಾನೆ. ನಮಗದು ಗೊತ್ತಾಗ್ತಾ ಇಲ್ಲ. ನಾವು ಅಂದುಕೊಂಡಿದ್ದೇವೆ ನಾವೇನೋ ಬುದ್ಧಿವಂತಿಕೆ ಕಾರ್ಯಗಳನ್ನ, ಬಹಳ ಜ್ಞಾನವುಳ್ಳ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಎಂದು ಅಂದುಕೊಳ್ತಾ ಇದ್ದೇವೆ. ಆದರೆ ಅನೇಕ ವಿಚಾರಗಳು ನಮಗೆ ತಿಳಿತಾ ಇಲ್ಲ. ಅನೇಕ ವಿಚಾರಗಳು ನಮಗೆ ಅವನು ಮರೆಯಾಗಿಟ್ಟಿದ್ದಾನೆ. ಯಾಕೆಂತಂದ್ರೆ ಅವನು ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ, ಸುಳ್ಳನ್ನ ಆಡ್ತಾನೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಅವಳ ಮಧ್ಯದಲ್ಲಿ ಕೂಡ ಯಾವ ರೀತಿಯಲ್ಲಿ ಕಪಟದ ಮಾತುಗಳನ್ನ ಈ ಸೈತಾನ ಆಡ್ದ ಅನ್ನೋದು ನಮಗೆ ಗೊತ್ತಿದೆ. ಎಷ್ಟು ನಾಟಕೀಯವಾಗಿ ಮಾತಾಡ್ತಾನೆ, ಎಷ್ಟು ನಯವಾಗಿ ಮಾತಾಡ್ತಾನೆ, ಎಷ್ಟು ನಮಗೆ ಏನೋ ವಿಶೇಷವಾದ ರೆಸ್ಪೆಕ್ಟ್, ವಿಶೇಷವಾದ ಸನ್ಮಾನ ಕೊಡುವಂತ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಸೈತಾನನ ಮಾತಾಡ್ತಾನೆ ಅನ್ನೋದು ನಮಗೆ ತಿಳಿದಿರಲಿ ಪ್ರಿಯರೇ. ಯಾಕಂದ್ರೆ ನಮ್ಮ ಕೆಲವು ವಿಚಾರಗಳ ಒಂದು ಗ್ರಹಿಕೆ ನಮ್ಮನ್ನ ನರಕದೆಡೆಗೆ ಕರೆದುಕೊಂಡು ಹೋಗುತ್ತದೆ. ಅದಕ್ಕೋಸ್ಕರವಾಗಿ ನಮ್ಮ ಗ್ರಹಿಕೆ ಪ್ರಾಮುಖ್ಯ ಅಲ್ಲ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಾಮುಖ್ಯವಲ್ಲ, ದೇವರ ಅರ್ಥ ಮಾಡಿಕೊಳ್ಳುವುದಕ್ಕೆ ದೇವರ ಗ್ರಹಿಕೆ ಪ್ರಾಮುಖ್ಯ ಆಗಿದೆ. ಹಲ್ಲೆಲೂಯಾ. ಅನೇಕ ಬಾರಿ ದೇವರ ಗ್ರಹಿಕೆ, ದೇವರ ಇಷ್ಟ, ದೇವರ ಚಿತ್ತ ನಮಗಿಷ್ಟ ಆಗೋದಿಲ್ಲ. ಯಾಕೆಂತಂದ್ರೆ ನಾವು ಒಂದು ದಾರಿಯಲ್ಲಿ ಹೋಗುತ್ತಾ ನಾವು ಅದರಲ್ಲಿ ಸಂತೋಷ ಪಡ್ತಾ ಇದ್ದೇವೆ ಮತ್ತು ಅದರಲ್ಲಿ ತೃಪ್ತರಾಗಿದ್ದೇವೆ. ಇವತ್ತಿನ ದಿವಸ ಆ ತೃಪ್ತಿಯನ್ನು ತೆಗೆದು, ಯಾಕೆಂತಂದ್ರೆ ಅವಳಿಗೆ ಒಂದು ತೃಪ್ತಿ ಇತ್ತು, ಏನಂತಂದ್ರೆ ಆ ಒಳ್ಳೆದರ ಕೆಟ್ಟದರ ಹಣ್ಣನ್ನು ತಿಂದ ಮೇಲೇನೆ ನನಗೆ ತೃಪ್ತಿ ಅಂತ ಅನ್ಕೊಂಡಿತ್ತು. ದೇವರು ಯಾವುದರಲ್ಲಿ ತೃಪ್ತಿ ಹೊಂದುವುದಕ್ಕೆ ಅಲ್ಲಿ ಹೇಳಿದನು, ಉಳಿದ ಎಲ್ಲ ಹಣ್ಣಿನ ಮರದ ಹಣ್ಣನ್ನು ನೀವು ತಿನ್ರಿ, ಒಂದು ಮರದ ಹಣ್ಣನ್ನು ನೀವು ತಿನ್ನಬೇಡ್ರಿ. ಯಾವುದದು ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂತ ಆ ಮರದ ಹಣ್ಣನ್ನು ತಿನ್ಬೇಡ್ರಿ. ಆದ್ರೆ ಅವಳಿಗೆ ಎಲ್ಲಿ ತೃಪ್ತಿ ಇತ್ತು ಅಂತಂದ್ರೆ, ಆ ಎಲ್ಲಾ ಮರದ ಹಣ್ಣನ್ನು ತಿಂದ್ರೂ ಕೂಡ ತೃಪ್ತಿ ಇಲ್ಲ. ಎಲ್ಲಿ ತೃಪ್ತಿ ಇತ್ತು, ಆ ಒಳ್ಳೆದರ ಕೆಟ್ಟದರ ಅರಿವನ್ನ ಉಂಟು ಮಾಡುವಂತ ಆ ಮರದ ಹಣ್ಣನ್ನ ತಿನ್ನಬೇಕು ಅಂತ ಅಂದ್ಕೊಂಡು ಆಕೆ ಆಸೆ ಪಟ್ಲು. ಯಾಕಂದ್ರೆ ನೋಡ್ರಿ, ಗಮನಿಸ್ರಿ, ಅದೇ ತೋಟದಲ್ಲಿ ಜೀವವೃಕ್ಷದ ಮರ ಇತ್ತು. ಅದರಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ ಪ್ರಕಟಣೆ ಪುಸ್ತಕದಲ್ಲಿ, ಅದು ವರ್ಷಕ್ಕೆ 12 ಫಲಗಳನ್ನು ಬಿಡ್ತವೆ ಎಂದು ನೋಡ್ತಾ ಇದ್ದೇವೆ. ಆ ಪವಿತ್ರಾತ್ಮನ ಫಲಗಳುಳ್ಳಂತ ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಯಾಕೆ ಬಯಸಲಿಲ್ಲ? ಆ ಜ್ಞಾನಕ್ಕೆ ಯೋಗ್ಯವಾಗಿದ್ದು, ನೋಡುವುದಕ್ಕೆ ರಮ್ಯವಾಗಿದ್ದಂತ ಆ ಒಳ್ಳೆದರ ಕೆಟ್ಟದರ ಆಕರ್ಷಣೆ ಉಳ್ಳಂತ ಆ ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವ ಹಣ್ಣನ್ನ ನೋಡಿದಳೆಂದು ನಾನು. ಇವತ್ತಿನ ದಿವಸವೂ ಕೂಡ ಈ ಲೋಕದಲ್ಲಿ ನಮಗೆ ಆಕರ್ಷಣೆಯಾಗಿರುವಂತಹ ವಸ್ತುಗಳು ನಮ್ಮನ್ನ ಸೆಳೆಯುತ್ತವೆ, ರಮ್ಯವಾಗಿರುವಂಥದ್ದು ನಮ್ಮನ್ನ ಸೆಳೆಯುತ್ತವೆ.
ಜ್ಞಾನಕ್ಕೆ ಯೋಗ್ಯವಾದಂತೂ ನಮ್ಮನ್ನ ಸೆಳೆಯುತ್ತವೆ. ಆದರೆ ದೇವರ ಆರಿಸಿಕೊಳ್ಳುವಿಕೆಯನ್ನು ನೋಡುವಾಗ ಕರ್ತನು ಆತನು ರಮ್ಯವಾದುದನ್ನ ಆತನು ಆರಿಸಿಕೊಳ್ಳದೆ ಯಾವುದು ಗಣನೆಗೆ ಬಾರದಾಗಿರುತ್ತದೋ, ಅಜ್ಞಾನವಾಗಿರುತ್ತದೋ, ಯಾವುದು ಕನಿಷ್ಠವಾಗಿರುತ್ತದೋ ಅದನ್ನ ತೆಗೆದು ಆತನ ಮಹಿಮೆಗೋಸ್ಕರ ಉಪಯೋಗಿಸಿದ ಆತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ಪೌಲನ ಕೇಳ್ತಾನೆ, ನೀವು ಜ್ಞಾನಿ ಯಾರಾಗಿದ್ದಾರೆ ಎಂದು ಕೇಳ್ತಾ ಇದ್ದೇನೆ. ನಾವು ಜ್ಞಾನಿ ಒಬ್ಬನೇ, ಅದು ಕರ್ತಾದಿ ಕರ್ತನು, ದೇವಾದಿ ದೇವನು, ರಾಜಾದಿ ರಾಜನಾದ ಯೇಸು ಕ್ರಿಸ್ತನು ಮಾತ್ರವೇ. ಹಲ್ಲೆಲೂಯ. ಆತನ ವಾಕ್ಯದಲ್ಲಿ ಚಾಚು ತಪ್ಪದೆ ಆತನ ಚಿತ್ತಾನುಸಾರವಾಗಿ ನಡೆಯುವವನೇ ಆತನ ಜ್ಞಾನಿಯಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಡೆಯ ದಿವಸದಲ್ಲಿ ನಾವು ಬಹಳ ಅಂತ್ಯಕಾಲದಲ್ಲಿ ಬಹಳ ಎಚ್ಚರದಿಂದ ಇರಬೇಕು. ಯಾಕಂತಂದ್ರೆ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 14ನೇ ವಚನವನ್ನು ತೆರೆಯೋಣ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 14ನೇ ವಚನ ಯಾವ ರೀತಿಯಲ್ಲಿ ಸೈತಾನನ ನಮ್ಮನ್ನ ಆತನ ಸುಳಿಗಳಿಗೆ, ಆತನ ಟ್ರ್ಯಾಪ್ಗೆ, ಆತನ ಬಲೆಗೆ ಬೀಳಿಸ್ತಾ ಇದ್ದಾನೆ. ಸಭೆಯ ಮಕ್ಕಳನ್ನಾಗಿರ್ಲಿ, ಯವನಸ್ಥರನ್ನಾಗಿರ್ಲಿ, ಕಾಯರ್ ಟೀಮ್ನಲ್ಲಿರುವ ಸದಸ್ಯರಾಗಿರ್ಲಿ, ವರ್ಷಿಪ್ ಟೀಮ್ನಲ್ಲಿ ಸದಸ್ಯರಾಗಿರ್ಲಿ, ಸಭೆ ಹಿರಿಯರಾಗಿರ್ಲಿ, ಯಾವ ರೀತಿಯಲ್ಲಿ ಸೈತಾನ ಬಲೆಗೆ ಬೀಳಿಸ್ತಾ ಇದ್ದಾನೆ ಅನ್ನು ನೋಡುವಾಗ ಅಲ್ಲಿ 2 ಬೋಧನೆಯ ವಿಚಾರವಾಗಿ ಬರೆಯಲ್ಪಟ್ಟಿದೆ. 14ನೇ ವಚನದಲ್ಲಿ ಆದರೂ ಈ ಒಂದು ವಾಕ್ಯಗಳನ್ನ ಯಾರಿಗೋಸ್ಕರ ಬರೆಯಲ್ಪಟ್ಟಿದೆ ಎಂದು ನೋಡುವಾಗ ಪೆರ್ಗಮ ಸಭೆಯಲ್ಲಿ ಇರುವಂತಹ ಸಭೆಗೆ ದೇವರಾತ್ಮನು ಈ ವಾಕ್ಯಗಳನ್ನು ನುಡಿತಾ ಇದ್ದಾನೆ. ಅವರ ವಿಚಾರದಲ್ಲಿ ನಂಬಿಕೆ ವಿಚಾರವಾಗಿ ದೇವರು ಹೊಗಳ್ತಾರೆ. ಆದರೆ ನಂಬಿಕೆ ಒಂದಿದ್ದರೆ ನೀನು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸ್ತೀಯ ಅನ್ನೋದನ್ನ ಕರ್ತನ ಎಲ್ಲೂ ಹೇಳಿಲ್ಲ. ನಂಬಿಕೆ ಇದ್ರೆ ದೇವರ ಮಹಿಮೆಯನ್ನ ಕಾಣ್ತೀಯ ಅಂತ ಅನ್ಕೊಂಡು ಹೇಳ್ಬೋದು, ಅಲ್ಲಿನ ವಾಕ್ಯ ನೋಡ್ತೇವೆ. ಆದ್ರೆ ನಂಬಿಕೆ ಇದ್ರೆ, ಕೇವಲ ನಿನಗೆ ನಂಬಿಕೆ ಇದ್ರೆ ಮತ್ತು ಅದರ ಜೊತೆ ನಿನಗೆ ಪಾಪದ ಜೀವಿತ ಇದ್ರೆ ನೀನು ಪರಲೋಕ ರಾಜ್ಯ ಸೇರ್ತೀಯ ಅಂತ ಅನ್ಕೊಂಡು ಸತ್ಯವೇದ ಹೇಳೋದಿಲ್ಲ. ಅದೇ ರೀತಿಯಲ್ಲಿ ಕರ್ತನು ಆ ಒಂದು ಪೆರ್ಗಮ ಸಭೆಯಲ್ಲಿದ್ದಂತ ಒಳ್ಳೆ ವಿಚಾರವನ್ನು ಎತ್ತಿ ಹಿಡಿದು ನಿನ್ನಲ್ಲಿ ನಾನು ನಂಬಿಕೆ ಇದೆ, ಅದು ಒಳ್ಳೆಯದೇ, ಅದು ಬಹಳ ಒಳ್ಳೆಯದೇ ಅನ್ನೋದನ್ನ ಅಪ್ರಿಶಿಯೇಟ್ ಮಾಡಿ ಉತ್ಸಾಹಪಡಿಸಿ ಅವರಲ್ಲಿ ಇದ್ದಂತ ಸಮಸ್ಯೆಯನ್ನ ಎತ್ತು ತೋರಿಸ್ತೇನೆ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರೇಲ್ಯರು ಮುಗ್ಗರಿಸಿ ಬೀಳಬೇಕೆಂದು ಬೀಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಹಾಗೆಯೇ ನಿಕೊಲಾಯಿತರ ಬೋಧನೆಯನ್ನು ಅವಲಂಬಿಸುವವರು ನಿಮ್ಮಲ್ಲಿದ್ದಾರೆ. ಹಲ್ಲೆಲೂಯ. ಇಲ್ಲಿ ನಾವು ಗಮನಿಸಬೇಕು, 3 ವ್ಯಕ್ತಿಗಳ ಹೆಸರನ್ನಲ್ಲಿ ಎತ್ತಿ ಹಿಡಿಯಲಾಗಿದೆ. ಒಂದು ಬೀಳಾಮನು, 2ನೇದಾಗಿ ಬಾಲಾಕನು, 3ನೇದಾಗಿ ನಿಕೊಲಾಯಿತರು. ಯಾರು ಈ 3 ಜನ? ಮೊದಲನೇದಾಗಿ ಆ ಬೀಳಾಮನ ಬಗ್ಗೆ ನಮಗೆ ಗೊತ್ತಿದೆ. ಈತನು ಯಾರಾಗಿದ್ದಾನೆ? ಈತನೊಬ್ಬ ಪ್ರವಾದಿಯಾಗಿದ್ದಾನೆ. ಈತನು ಪ್ರವಾದಿ ಅಂದ್ರೆ ಯಾವುದೋ ಅನ್ಯ ಜನರಲ್ಲಿ ಇರುವಂತಹ ಪ್ರವಾದಿ ಅಲ್ಲ, ಈತನು ಯೆಹೋವನ ಪ್ರವಾದಿಯಾಗಿದ್ದಾನೆ. ಯೆಹೋವನ ಪ್ರವಾದಿಯಾಗಿದ್ರು ಕೂಡ ಈತನ ಒಂದು ಎಕ್ಸಿಸ್ಟೆನ್ಸ್ ಅಥವಾ ಈತನ ಒಂದು ಅಸ್ತಿತ್ವ ಹೇಗಿದೆ ಎಂದು ನೋಡುವಾಗ ಈತನು ಈ ಇಸ್ರೇಲ್ ಜನರಿಗೆ ದೈವೋಕ್ತಿಯನ್ನ ತಿಳಿಸುವಂತ ಪ್ರವಾದಿಯಾಗಿ ಹೊರಹೊಮ್ಮಬೇಕಾಗಿತ್ತು. ಆತನನ್ನ ಕರೆದಿದ್ದು ಯಾವ ರೀತಿಯಲ್ಲಿ? ಇಸ್ರೇಲ್ ಜನರಿಗೆ ಪ್ರವಾದನೆಯನ್ನು ಹೇಳುವಂತ ಪ್ರವಾದಿಯಾಗಿ ಆತನನ್ನ ಕರೆದಿದ್ದು. ಆದರೆ ಆತನು ಇಸ್ರೇಲರಿಗೆ ಶತ್ರುವಾಗಿರೋ ಇನ್ನೊಬ್ಬನ ಹೆಸರನ್ನ ನಾವು ನೋಡ್ತೇವೆ, ಬಾಲಾಕನೆಂದು ನಾವು ನೋಡ್ತೇವೆ. ಆತನು ಮೋವಾಬ್ ದೇಶದ ರಾಜನಾಗಿದ್ದಾನೆ. ಅವನ ಜೊತೆಗೆ ಅವನ ಬೆಂಬಲಕ್ಕೆ ನಿಲ್ಲುವುದನ್ನು ಗಮನಿಸುತ್ತೇವೆ. ಈ ಬೀಳಾಮನು ಬಾಲಾಕನಿಗೆ ಯಾವ ಬೋಧನೆಯನ್ನು ಮಾಡಿದ ಅದನ್ನು ಗಮನಿಸೋದಾದ್ರೆ ನಮಗೆಲ್ರಿಗೂ ಗೊತ್ತಿರಬಹುದು, ನಮಗೆಲ್ರಿಗೂ ನೆನಪಿರಬಹುದು. ಈ ಬೀಳಾಮನ್ ಮತ್ತು ಬಾಲಾಕನು ಇಸ್ರೇಲ್ರ ಮಧ್ಯದಲ್ಲಿ ಸಂದರ್ಭ ನಮಗೆ ಗೊತ್ತಿರಬಹುದು. ಇವರು ಶಿಟ್ಟೀಮಿನಲ್ಲಿರುವಾಗ ಈ ಬಾಲಾಕನು ಈ ಒಂದು ಇಸ್ರೇಲ್ರ ವಿರುದ್ಧವಾಗಿ ಶಿಟ್ಟೀಮಿನಲ್ಲಿ ಅವರು ಪಾಳೆಯ ಮಾಡಿಕೊಂಡು ಇಸ್ರೇಲ್ರ ಇರುವಾಗ ಈ ಬಾಲಾಕನು ಇಸ್ರೇಲ್ರ ವಿರುದ್ಧವಾಗಿ ಯುದ್ಧ ಮಾಡಬೇಕು, ಅವರ ಮೇಲೆ ಜಯಿಸಬೇಕು ಅಂತ ಅನ್ಕೊಂಡು ಅದನ್ನು ಪ್ರಯತ್ನ ಪಟ್ಟಾಗ ಆತನಿಗೆ ಒಂದು ವಿಚಾರ ಗೊತ್ತಾಗುತ್ತೆ, ನಾನು ಯುದ್ಧ ಮಾಡಿದ್ರು ನಾನು ಗೆಲ್ಲಲ್ಲ ಅನ್ನೋದನ್ನ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಯುದ್ಧದ ಹಿಸ್ಟ್ರಿಯನ್ನ
ಯುದ್ಧ ಮಾಡಿಕೊಂಡು ಜಯಿಸಿಕೊಂಡು ಬಂದಂತ ಚರಿತ್ರೆಯನ್ನ, ಇಸ್ರೇಲರ ಚರಿತ್ರೆಯನ್ನ ಬಾಲಾಕನು ನೋಡ್ತಾನೆ. ಅವರು ಮೊದಲಿಂದಲೂ ಕೂಡ ಯುದ್ಧ ಮಾಡಿ ಅಬ್ರಹಾಮನ ವಿಚಾರ ನೋಡುವಾಗ ಅಬ್ರಹಾಮನು ಲೋಟನ ವಿರುದ್ಧವಾಗಿ ಬಂದಂತ 5 ರಾಜರುಗಳನ್ನ ಸೋಲಿಸ್ತಾನೆ, 5 ಕಂಟ್ರಿಗಳನ್ನ ಸೋಲಿಸ್ತಾನೆ ನಾವು ನೋಡುತ್ತೇವೆ. ತದನಂತರ ನೋಡುವಾಗ ಅನೇಕ ಯುದ್ಧಗಳು ನಡೆದಿವೆ. ಕೆಂಪು ಸಮುದ್ರದಲ್ಲಿ ನೋಡುವಾಗ ಆ ಒಂದು ದಿನಮಾನದಲ್ಲಿ ಐಗುಪ್ತ ದೇಶದಲ್ಲಿ ಫರೋವನ ಸಾಮ್ರಾಜ್ಯ ಅದು ಎಷ್ಟು ಪ್ರಬಲವಾಗಿತ್ತು, ಎಷ್ಟು ಬಲವಾಗಿತ್ತು, ಎಷ್ಟು ಶಕ್ತವಾಗಿತ್ತು ಅನ್ನೋದು ನೋಡುವಾಗ ಇಡೀ ಲೋಕ ಅದರ ಬಗ್ಗೆ ತಿಳಿದಿತ್ತು. ಈಗಲೂ ಕೂಡ ಅದರ ಅಳಿದು ಹೋದಂತ ಕೆಲವು ವಿಚಾರಗಳನ್ನು ನಾವು ನೋಡುವಾಗ, ಅವರೆಲ್ಲ ಸೈಂಟಿಫಿಕ್ ವಿಚಾರಗಳನ್ನು ನೋಡುವಾಗ ಎಷ್ಟು ತಂತ್ರಜ್ಞಾನಿಕವಾಗಿ ಅದು ಬಹಳ ಮುಂದುವರಿದ ಒಂದು ಸಾಮ್ರಾಜ್ಯ ಅದಾಗಿತ್ತು. ಆದರೆ ಆ ಸಾಮ್ರಾಜ್ಯವನ್ನೇ ದೇವರು, ಸರ್ವಶಕ್ತನಾದ ದೇವರು 10 ಬಾಧೆಗಳನ್ನು ಕೊಟ್ಟು ಆ ಫರೋವನ ಸೈನ್ಯವನ್ನು ಸಮುದ್ರದಲ್ಲಿ ಮುಳುಗಿಸಿ ಸಾಯಿಸಿ ನಾಶ ಮಾಡಿ ಇಸ್ರೇಲರಿಗೆ ಜಯ ಕೊಟ್ಟನೆಂದು ನಾವು ನೋಡ್ತಾ ಇದ್ದೇವೆ. ತದನಂತರ ನೋಡುವಾಗ ಅನೇಕ ಯುದ್ಧಗಳು ಮೋಶೆಯ ಒಂದು ನಾಯಕತ್ವದಲ್ಲಿ ಇಸ್ರೇಲರು ಮತ್ತು ಅಮಲೇಕ್ಯರು ಫಿಲಿಸ್ಟಿಯರ ಮಧ್ಯದಲ್ಲಿ ಯುದ್ಧ ನಡೀತು. ಇದೆಲ್ಲ ಯುದ್ಧದಲ್ಲಿ ಈ ಒಂದು ಸೈನ್ಯ ಇಸ್ರೇಲರು ಜಯವನ್ನ ಕಂಡಿದ್ದರಿಂದ ಇವನಿಗೇನು ಗೊತ್ತಾಯ್ತು, ನಾನು ಸುಮ್ಮನೆ ಎಲ್ಲವನ್ನ ತಿಳಿದು ಯುದ್ಧಕ್ಕೆ ಹೋದರೆ ಆಗೋದಿಲ್ಲ, ಆದ್ರೆ ಇವರ ಜಯಕ್ಕೆ ಕಾರಣ ಯಾರು, ಇವರನ್ನ ಸೋಲಿಸೋದಕ್ಕೆ ಹೇಗೆ ಸಾಧ್ಯ ಅಂತ ಅನ್ಕೊಂಡು ತಿಳಿದುಕೊಳ್ಳಲು ಈ ಯಾರ ಪ್ರವಾದಿಯನ್ನ ಕರೀತಾನೆ? ಯೆಹೋವನ ಪ್ರವಾದಿಯನ್ನ. ಇವತ್ತಿನ ದಿವಸ ಪ್ರವಾದಿಗಳು ಅಥವಾ ಸೇವಕರು ಅಥವಾ ಬೋಧಕರು ಅಥವಾ ಸುವಾರ್ತಿಕರು ಉಪದೇಶಿಗಳೆಂದು ಕರೆಸಿಕೊಳ್ಳುವಂತ ಈ ದಿನಮಾನದಲ್ಲಿ ನಾವು ಗಮನಿಸಿದರೆ ಕರೆಸಿಕೊಳ್ಳುವ ವ್ಯಕ್ತಿಯನ್ನೇ ಕರೆದು ಕೇಳ್ತಾ ಇದ್ದಾನೆ, ಇವರನ್ನ ನಾನು ಹೇಗೆ ಸೋಲಿಸೋದು, ಇವರನ್ನ ನಾನು ಹೇಗೆ ಗೆಲ್ಲೋದು ಅನ್ನೋದನ್ನ ಕೇಳ್ತಾ ಇದ್ದಾನೆ. ಅದಕ್ಕೆ ಈ ಬೀಳಾಮನಿಗೆ ಅವನು ಹೇಳ್ತಾನೆ, ನೀನು ಹೋಗಿ ಏನ್ ಮಾಡ್ಬೇಕು ಪ್ರವಾದಿ, ನಿನ್ನ ಬಾಯಲ್ಲಿ ಏನ್ ನೀನು ಹೇಳ್ತೀಯೋ ಅದು ನಡೆಯುತ್ತೆ. ದೇವರನ್ನೇ ಆ ಮಾತನ್ನ ಸ್ಥಾಪಿಸ್ತಾನೆ. ಸೊ ನೀನೇನ್ ಮಾಡ್ಬೇಕು, ನೀನು ಅವರನ್ನು ಹೋಗಿ ಶಪಿಸ್ಬೇಕು, ಶಪಿಸಿದಾಗ ಆ ಇಸ್ರೇಲ್ ಜನರ ಪಾಳ್ಯದಲ್ಲಿರುವ ಎಲ್ಲಾ ಜನರು ಶಪಿಸಲ್ಬಿಡ್ತಾರೆ. ಆಗ ಶಾಪವನ್ನು ಹೊಂದಿದಂತ ಜನರ ಮೇಲೆ ಯಾಕೆಂದ್ರೆ ಶಾಪವನ್ನು ಹೊಂದಿದಂತ ಜನರನ್ನ ಯಾವುದೇ ಕಾರಣಕ್ಕೂ ದೇವರು ಬೆಂಬಲಿಸೋದಿಲ್ಲ. ಅದಕ್ಕೋಸ್ಕರ ನಾವು ಸುಲಭವಾಗಿ ಅವರನ್ನ ಸೋಲಿಸಬಹುದು ಅಂತ ಅಂದುಕೊಳ್ತೇನೆ. ಆದ್ರೆ 3 ಸಾರಿ ಹೋಗಿ ಶಪಿಸಿದ್ದಕ್ಕೆ ಆತನು ನಿಂತರೂ ಕೂಡ ದೇವರೇನೇನು ಹೇಳ್ತಾರೆ, ದೇವರು ನೀನು ಎಂದಿಗೂ ಶಪಿಸಿಕೊಳ್ಳಬಾರದು, ಅವರು ಆಶೀರ್ವದಿಸಲ್ಪಟ್ಟಂತ ಜನಾಂಗ. ಹಲ್ಲೆಲೂಯ. ಒಂದು ಕಡೆ ಹೇಳ್ತದೆ, ಇಸ್ರೇಲರ ಆ ಒಂದು ಪಾಳೆಯ ಪ್ರಾಯದ ಸಿಂಹದ ರೀತಿಯಲ್ಲಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮ. ಪ್ರಾಯದ ಸಿಂಹ ಎಂದು ನೋಡುವಾಗ ಅದು ಬೇಟೆಯಾಡುವಂತ ಸಿಂಹ. ಹಲ್ಲೆಲೂಯ. ಎದ್ದು ಮುಂದೆ ಇರುವಂತ ಬೇಟೆಯ ಆ ಒಂದು ದೇಹವನ್ನ ಛಿದ್ರ ಮಾಡುವಂತ ಅಷ್ಟು ಬಲವುಳ್ಳಂತ ಇಸ್ರೇಲರ ಸಮೂಹವನ್ನ ಆ ಕರ್ತನು ಆ ಬೀಳಾಮನಿಗೆ ತೋರಿಸ್ತಾನೆ. ಆದರೆ ಬೀಳಾಮನ ಅಲ್ಲಿಗೆ ಸುಮ್ಮನೆ ಇರೋದಿಲ್ಲ. ಅವನೇನ್ ಮಾಡ್ತಾನೆ, ಒಂದು ದುರ್ಬೋಧನೆಯನ್ನ ಮಾಡ್ತಾನೆ. ಏನ್ ದುರ್ಬೋಧನೆ ಮಾಡ್ತಾನೆ? ಈಗ ಇಸ್ರೇಲರನ್ನ ಮತ್ತು ದೇವರ ಮಧ್ಯದಲ್ಲಿ ಒಂದು ತಡೆಗೋಡೆಯನ್ನು ಉಂಟು ಮಾಡಬೇಕು. ಅವರು ಈ ದೇವರನ್ನ ಮತ್ತು ಇಸ್ರೇಲರನ್ನ ಬೇರೆ ಬೇರೆ ಮಾಡಬೇಕು. ಏನಂತ ಹೇಗೆ ಬೇರೆ ಮಾಡೋದು? ಈಗ ನೋಡುವಾಗ ಇಸ್ರೇಲರನ್ನ ದೇವರ ವಾಕ್ಯದ ವಿರುದ್ಧವಾಗಿ ನಡೆಸಬೇಕು. ಆವಾಗ ಆಟೋಮೆಟಿಕಲಿ ತಿರಸ್ಕಾರ ಬಂದಾಗ ಅಲ್ಲಿ ದೇವರು ತಿರಸ್ಕಾರ ಮಾಡಬೇಕು ಅಂತಿಲ್ಲ. ದೇವರ ವಾಕ್ಯ ಹೇಳ್ತದೆ, ಯಾರು ತಿರಸ್ಕಾರ ಮಾಡ್ತಾರೋ ಅವರೇನ್ ಮಾಡ್ತಾರೆ, ಏನಾಗುತ್ತಂತೆ ಬಾಯಿ ತೆರೆದು ಹೇಳೋಣ. ತಿರಸ್ಕಾರ ಹೊಂದುವರು ಎಂದು ನಡೀತದೆ. ಯಾರು ತಿರಸ್ಕಾರ ಮಾಡ್ತಾರೋ ಆಟೋಮೆಟಿಕಲಿ ತಿರಸ್ಕಾರ ಹೊಂದುವರು ಎಂದು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನೋಡ್ರಿ, ಕೆಲವರು ದೇವರ ವಾಕ್ಯವನ್ನ, ದೇವರ ಪ್ರಸನ್ನತೆಯನ್ನ, ದೇವರ ಆಲಯವನ್ನ, ದೇವರ ಒಂದು ಸಾನ್ನಿಧ್ಯವನ್ನ ತಿರಸ್ಕಾರ ಮಾಡ್ತಾರೆ. ಅವರಿಗೆ ಸೇವಕರು ಅವರನ್ನ ತಿರಸ್ಕಾರ ಮಾಡೋದಿಲ್ಲ. ಅವರು ತಿರಸ್ಕಾರ ಮಾಡುವ ಅರ್ಥ ಏನಂತಂದ್ರೆ, ದೇವರೇ ನಮ್ಮನ್ನ ನೀನು ತಿರಸ್ಕಾರ ಮಾಡಿಬಿಡು ಅನ್ನುವ ರೀತಿಯಲ್ಲಿ ಅರ್ಥ. ಪ್ರಿಯರೇ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಬೀಳಾಮನು 2 ವಿಚಾರವನ್ನ ಹೇಳ್ಕೊಡ್ತಾನೆ. ಒಂದು, ಆ ಮೋವಾಬ್ ದೇಶದ ಸ್ತ್ರೀಯರನ್ನ ಅವರ ಮುಂದೆ ನೀನು ಬಿಡಬೇಕು. ಯಾರೋ ಬಾಲಾಕನು ಬಿಡಬೇಕು. ಆವಾಗ ಅವರೇನ್ ಮಾಡ್ತಾರೆ, ಅವರ ಜೊತೆ ಸಂಬಂಧವನ್ನ ಬೆಳೆಸಿಕೊಳ್ತಾರೆ. ಎರಡನೇದಾಗಿ, ಆ ಸಂಬಂಧವನ್ನು ಬೆಳೆಸಿಕೊಳ್ಳುವ ನಿಮಿತ್ತವಾಗಿ ಈ ಮೋವಾಬ್ ದೇಶದಲ್ಲಿ ಅವರು ಆರಾಧನೆ ಮಾಡುತ್ತಿದ್ದಂತ ದೇವರುಗಳಿಗೆ
ಅವರು ಅಡ್ಡ ಬೀಳುವಂತೆ ಮತ್ತು ಅಲ್ಲಿ ಸಿಗುವಂತ ಊಟವನ್ನು ತಿನ್ನುವಂತೆ ಆಗುತ್ತದೆ. ಇವತ್ತಿನ ದಿವಸ ಈ ಕಡೆ ಕಾಲದಲ್ಲಿ ಕೂಡ ಬೇರೆ ನಮ್ಮ ಸಭೆಗಳ ಮಧ್ಯದಲ್ಲಿ ಅನೇಕ ದೇವ ಮಕ್ಕಳ ಮಧ್ಯದಲ್ಲಿ ಸೈತಾನನು ಇದನ್ನು ಮಾಡ್ತಾ ಇದ್ದಾನೆ. ಅನೇಕ ವ್ಯಭಿಚಾರದ ಆತ್ಮಗಳನ್ನ ಸಭೆಯ ಒಳಗಡೆ ನುಗ್ಗಿಸಿಬಿಟ್ಟಿದ್ದಾನೆ. ಅನೇಕ ಈ ವ್ಯಭಿಚಾರದ ಸ್ತ್ರೀಯರನ್ನ ಅಥವಾ ವ್ಯಭಿಚಾರದ ಮನಸ್ಸುಳ್ಳಂತ ಆತ್ಮಗಳನ್ನ ಸಭೆಯ ಒಳಗಡೆ ನುಗ್ಗಿಸಿದ್ದಾನೆ. ನಮಗೆ ಒಂದು ಹೆಂಡತಿಯಲ್ಲಿ ಒಂದು ಗಂಡನಲ್ಲಿ ಅಥವಾ ಈ ರೀತಿಯಲ್ಲಿ ತೃಪ್ತಿ ಆಗೋದಕ್ಕೆ ಬಿಡ್ತಾ ಇಲ್ಲ. ಇದನ್ನ ನಾವು ಗಂಭೀರವಾಗಿ ಇವತ್ತಿನ ದಿವಸ ನಾವು ತೆಗೆದುಕೊಳ್ಬೇಕಾಗಿದೆ. ಯಾಕೆಂದ್ರೆ ನಾವು ಪ್ರಾರ್ಥನಾ ವೀರರಾಗಿದ್ದೇವೆ. ಪ್ರತಿದಿನ ಬಂದು ಸಭೆಗೋಸ್ಕರವಾಗಿ, ಸಭೆ ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಇದು ಒಂದು ಮನೆಯ ಸಮಸ್ಯೆ ಅಲ್ಲ, ಅನೇಕ ಮನೆಗಳ ಸಮಸ್ಯೆ ಆಗಿದೆ. ಇದನ್ನ ನಾವು ಹೋರಾಡಿ ಗೆಲ್ಲಬೇಕಾಗಿದೆ ಪ್ರಿಯರೇ. ಅವತ್ತಿನ ದಿವಸ ಶಿಟ್ಟೀಮಿನಲ್ಲಿ ಎಷ್ಟು ಜನ 20,000 ಜನರು ಅಲ್ಲಿ ಸಾಯುವುದನ್ನು ನಾವು ನೋಡ್ತೇವೆ. ಬೀಳಾಮನ 1-2 ಪಾಯಿಂಟ್ ನಲ್ಲಿರುವಂತಹ ದುರ್ಬೋಧನೆಯಿಂದ ಅಲ್ಲಿ ಸತ್ತು ಹೋದ್ರೆ ನೋಡಿದೆ. ಇವತ್ತಿನ ದಿವಸ ಹಾಸನ ಪಟ್ಟಣದಲ್ಲಿ ಎಷ್ಟು ಜನ ಸೇವಕರನ್ನ ಸೈತಾನನು ವ್ಯಭಿಚಾರಕ್ಕೆ ಬಲಿ ಮಾಡಿದ್ದಾನೆ ಗೊತ್ತಾ? ಅವರ ಸೇವೆಗಳು ಅಲ್ಲಾಡ್ತಾ ಇದ್ದಾವೆ, ಅವರ ಸೇವೆಗಳು ಕಷ್ಟದಲ್ಲಿ ಸಿಲುಕಿದ್ದಾವೆ. ಅದೇ ರೀತಿಯಲ್ಲಿ ಸಾಮಾನ್ಯ ಜನರಂತೂ ಬಿಡ್ರಿ, ಸಾಮಾನ್ಯ ಜನರಂತೂ ಅವರ ಒಂದು ರಿಲೇಶನ್ಶಿಪ್ಗಳಲ್ಲಿ ಅನೇಕ ಒಡಕುಗಳು ಉಂಟಾಗಿದ್ದಾವೆ. ಒಂದು ಮನೆಯಲ್ಲಿ ಎಷ್ಟೋ ಜನ ಕಷ್ಟಪಡುತ್ತಿದ್ದಾರೆ. ಗಂಡ ಹೆಂಡತಿಯ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ. ಯಾಕೆಂತಂದ್ರೆ 3ನೇ ಸಂಬಂಧಗಳು ಬಂದು ತುಂಬಾ ಕಷ್ಟಪಡ್ತಿದ್ದಾರೆ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಅದೇ ರೀತಿಯಲ್ಲಿ ಇದರ ನಿಮಿತ್ತವಾಗಿ ಆ 3ನೇ ವ್ಯಕ್ತಿ ಯಾರು ಮನೆಗೆ ಬಂದಿದ್ದಾರೋ ಅಥವಾ ಮನೆಯಲ್ಲಿ ಸಂಬಂಧಗಳ ಒಡಕುಗಳಂತಂದಿದ್ದಾರೋ ಅವರು ವಿಗ್ರಹಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಮನೆಯಲ್ಲಿ ತಂದು ಅದನ್ನ ಸೇವಿಸುವಂತೆಯೋ ಅದನ್ನ ಮಾನಿಸುವಂತೆಯೋ ಅದಕ್ಕೆ ಅಡ್ಡ ಬೀಳುವಂತೆಯೋ ಕಾರ್ಯಗಳು ನಡೀತಾ ಇದೆ ಪ್ರೇರೆ. ಇವತ್ತಿನ ದಿವಸ ಈ ವಿಷಯವನ್ನ ನಾನು ಪ್ರಾರಂಭ ಮಾಡಿದ್ದೇನೆ. ಇದು ಗಂಭೀರವಾಗಿ ತೆಗೆದುಕೊಂಡು ನಾವು ಪ್ರಾರ್ಥನೆ ಮಾಡುವಂತ ವಿಚಾರ ಆಗಿದೆ. ಇವತ್ತಿನ ದಿವಸ ನನ್ನ ಮನೆಗೆ ಏನಾಗಿಲ್ವಲ್ಲ, ನನ್ನ ಗಂಡ ಆರಾಮಾಗಿದ್ದೀನಲ್ಲ, ನನ್ನ ಹೆಂಡತಿ ಆರಾಮಾಗಿದ್ದಾನಲ್ಲ ಅಂತ ಅನ್ಕೊಂಡು ಸುಮ್ಮನೆ ಕೂರುವಂತ ವಿಚಾರ ಇದಲ್ಲ. ನಾವು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಸಭಾ ಮಕ್ಕಳಿಗೆ ಮೊದಲನೇದಾಗಿ ನಮ್ಮ ಸೇವೆಗೋಸ್ಕರವಾಗಿ, ನಮ್ಮ ಸಭೆಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತ ಅಗತ್ಯ, ಪ್ರಾರ್ಥನೆ ಮಾಡುವಂತ ಕರೆಯನ್ನ ನಿಮಗೆ ನಾನು ಕೊಡ್ತಾ ಇದ್ದೇನೆ. ದೇವರ ಆತ್ಮನು ಕೊಡ್ತಾ ಇದ್ದೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಅದನ್ನು ರಿಸೀವ್ ಮಾಡುವವರು ಎಷ್ಟು ಜನರು ಇದ್ದೀರಾ ಪ್ರಿಯರೇ? ಹಲ್ಲೆಲೂಯಾ. ನಾನು ಈ ವಿಚಾರಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಯಾರ ಮನೆಯಲ್ಲಿ ವ್ಯಭಿಚಾರದ ಆತ್ಮ ಕಾರ್ಯ ಮಾಡ್ತಾ ಇದೆಯೋ, ವಿಗ್ರಹ ಶಕ್ತಿಗಳು ಕಾರ್ಯ ಮಾಡ್ತಾ ಇದಾವೋ, ಅಥವಾ ವಿಗ್ರಹಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ತಿನ್ನುವುದಕ್ಕೆ ಯಾವುದು ಪ್ರೇರೇಪಣೆಯನ್ನು ಕೊಡ್ತಾ ಇದ್ದಾವೋ, ಇವತ್ತಿನ ದಿವಸ ಆ ಎಲ್ಲ ದುರಾತ್ಮಗಳು ಎಲ್ಲ ಮನೆಗಳನ್ನ, ನಮ್ಮ ಸಭೆಯನ್ನ ಬಿಟ್ಟು ಹೋಗಬೇಕಾಗಿದೆ ಯೇಸುವಿನ ನಾಮದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ನಾವು ಬಾಯಿ ತೆರೆದು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲಾ ವ್ಯಭಿಚಾರದ ಆತ್ಮಗಳು, ಎಲ್ಲಾ ವಿಗ್ರಹಾರಾಧನೆ ಸ್ಪಿರಿಟ್ಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲೆಂದು ಸಭೆಯಾಗಿ ಏಕಮನಸ್ಸುಳ್ಳವರಾಗಿ ಬಾಯಿ ತೆರೆದು ಹೇಳೋಣ. ಯೇಸುವಿನ ನಾಮದಲ್ಲಿ ಸೈತಾನನ ನಿನ್ನ ಕಾರ್ಯಗಳೆಲ್ಲವೂ ಕೂಡ ಲಯವಾಗಲಿ. ಎಲ್ಲಾ ಬೀಳಾಮನ ಬೋಧನೆಯನ್ನ ನಮ್ಮ ಸಭೆಯ ಒಳಗಡೆ ನುಗ್ಗಿಸಿರುವಂತಹ ದುರಾತ್ಮನ ಕಾರ್ಯಗಳು ಲಯವಾಗಲಿ. ಇವತ್ತಿನ ದಿವಸ ಆತ್ಮ ಭಾರ ಉಳ್ಳವರಾಗಿರುವುದಾದರೆ ಬಾಯಿ ತೆರೆದು ಹೇಳೋಣ, ಕರ್ತನೇ ನಿನ್ನ ಅದ್ಭುತವನ್ನ ಮಾಡು, ಕರ್ತನೇ ನಿನ್ನ ಮಹತ್ ಕಾರ್ಯವನ್ನ ಮಾಡು. ನೀನು ತಾನೇ ನಿನ್ನ ಆತ್ಮನ ಚಲನೆ ಉಂಟಾಗುವುದಕ್ಕಾಗಿ ಸ್ತೋತ್ರ. ಸತ್ಯ ಮಾರ್ಗದಲ್ಲಿ ನಡೆಯುವಂತೆ ನಿನ್ನ ಮಕ್ಕಳು ಸ್ವಾಮಿ, ಕರ್ತನೇ ನಾವು ಒಬ್ಬೊಬ್ಬರನ್ನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಕರ್ತನೇ ನಿನ್ನ ನಾಮದಲ್ಲಿ ಜಯವನ್ನ ಪಡೆಯುತ್ತೇವೆ. ಯೇಸುವಿನ ರಕ್ತಂಜಯ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ದೇವರೇ ದಿನ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ಕರ್ತನೆ ದೇವರಾತ್ಮನೆ, ಕರ್ತನೆ ಈ ಕರ್ತನೆ ಬೀಳಾಮನ ಬೋಧನೆ ವಿಚಾರವಾಗಿ ಮತ್ತು ಈ ಬೀಳಾಮನ ಬೋಧನೆ ಮುಖಾಂತರವಾಗಿ ಮಾಡುತ್ತಿರುವಂತಹ ಸೈತಾನನು ಅಂತ್ಯ ಕಾಲದಲ್ಲಿ ಮಾಡುತ್ತಿರುವ ಸಭೆಯಲ್ಲಿ ಮಾಡುತ್ತಿರುವಂತಹ ಕಳವಳ, ಗಲಿಬಿಲಿ, ಗೊಂದಲ, ಕರ್ತನೆ ಅದೇ ರೀತಿಯಲ್ಲಿ ಅನೇಕ ವ್ಯಭಿಚಾರದ ಶಕ್ತಿಗಳು, ಸೈತಾನನ ಶಕ್ತಿಗಳು ಕರ್ತನೆ ಅನೇಕ ಕರ್ತನೆ ರಾಜ ಎಲ್ಲ ಕರ್ತನೆ ರಾಜ ಆ ವಿಗ್ರಹಾರ್ಧನೆ ಶಕ್ತಿಗಳು ಕರ್ತನೆ ಕಾರ್ಯ ಮಾಡ್ತಿರೋದುಂಟು ಸ್ವಾಮಿ. ಆ ಎಲ್ಲ ಕಾರ್ಯಗಳು, ಎಲ್ಲ ಅಂಧಕಾರ ಶಕ್ತಿಗಳು, ಎಲ್ಲ ದುರಾತ್ಮನ ಕಾರ್ಯಗಳು, ಎಲ್ಲ ಕರ್ತನೆ ಅದುಷ್ಟ ಆತ್ಮಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ನಿನ್ನ ಪರಿಶುದ್ಧ ರಕ್ತವನ್ನ ಪ್ರೋಕ್ಷಿಸ್ತಾ ಇದ್ದೇನೆ.
ಕರ್ತನೆ, ಕರ್ತನೆ ಸಭೆಯ ಹಿರಿಯರನ್ನ ಕಾಪಾಡು ಕರ್ತನೆ, ನಮ್ಮ ಯೌವನಸ್ಥರನ್ನ ಕಾಪಾಡು ಸ್ವಾಮಿ. ನಮ್ಮ ಕರ್ತನೆ ರಾಜ ಸಭೆ ಸೇವಕರುಗಳನ್ನ ಕಾಪಾಡು ಕರ್ತನೆ. ನಮ್ಮ ಸಭೆಯಲ್ಲಿರುವಂತಹ ಕರ್ತನೆ ಚಿಕ್ಕ ಮಕ್ಕಳನ್ನ ಕಾಪಾಡು ಕರ್ತನೆ ರಾಜ. ನಮ್ಮ ಸಭೆಯಲ್ಲಿರುವಂತಹ ವೃದ್ಧರನ್ನ ಕಾಪಾಡು ಸ್ವಾಮಿ. ಯಾವ ದುರಾತ್ಮನ ಕೈಗೆ ತಂತ್ರಕ್ಕೆ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ನೀನು ಕಾಪಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಯಾವ ತಂತ್ರಗಳನ್ನ ಮಾಡಿ ಕುಟುಂಬಗಳನ್ನು ಒಡೆಯುವುದಕ್ಕೆ ಸೈತಾನನ ಮಾಡಿದ್ದಾನೋ ಆ ಎಲ್ಲಾ ಸೈತಾನನ ಕಾರ್ಯಗಳು, ಅಂಧಕಾರ ಶಕ್ತಿಗಳು, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್. ಹಲ್ಲೆಲೂಯಾ.